ನಮಸ್ಕಾರ, ನಾನು ಶುಭಾ. ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ. ಈ ಟಿಪ್ಸಿಂದ ನಿಮ್ಮ ಸಮಯ ಮತ್ತು ಹಣ ಎರಡೂ ಉಳಿತಾಯ ಮಾಡ್ಕೋಬೋದು. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ಆರೆಂಜ್ ಆಗಲಿ ಇಲ್ಲ ಮೋಸಂಬಿ ಆಗಲಿ ತಂದಾಗ ನಮ್ಮ ಮನೆಯಲ್ಲಿ ಜ್ಯೂಸ್ ಮೇಕರ್ ಇಲ್ಲ ಅನ್ನೋರು ವಿಸ್ಕರ್ ಅಂತೂ ಇರುತ್ತಲ್ಲ, ಇದರಲ್ಲಿ ನೀವು ಜ್ಯೂಸ್ ಮಾಡ್ಕೋಬೋದು. ಇದು ತುಂಬಾ ಸುಲಭ. ಕಾಮನಾಗಿ ಎಲ್ಲರ ಮನೇಲಿ ವಿಸ್ಕರ್ ಇರುತ್ತಲ್ವ. ನೋಡಿ, ಮಧ್ಯಕ್ಕೆ ನಾನು ಮೋಸಂಬಿ ಕಟ್ ಮಾಡಿಬಿಟ್ಟು ವಿಸ್ಕರಲ್ಲಿ ತಿರುಗಿಸ್ತಾ ಇದ್ದೀನಿ. ಸೇಮ್ ಹಂಗೆ ಹಿಂಗೆ ತಿರುಗಿಸೋದ್ರಿಂದ ಜ್ಯೂಸ್ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ನಾನೊಂದು 2 ಕಾಯಿದು ಮೋಸಂಬಿ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಆಚೆಯಿಂದ ತಂದು ಮಕ್ಳಿಗೆ ಕೊಡೋ ಬದಲು ಈ ಥರ ಫ್ರೆಶ್ ಆಗಿ ಜ್ಯೂಸು ನಾವು ಮನೆಯಲ್ಲೇ ಮಾಡಿಕೊಡ್ಬೋದು, ಜ್ಯೂಸ್ ಮೇಕರ್ ಇಲ್ಲ ಅಂತ. 2 ಹಣ್ಣು ಮೋಸಂಬಿದು ಇಲ್ಲ ಆರೆಂಜ್ ಆಗಲಿ ಬಿಡಿ, ಈ ಥರ ರಸ ಹಿಂಡ್ಬಿಟ್ಟು ಸ್ಟ್ರೈನರಲ್ಲಿ ಸೋದಿಸ್ಬಿಟ್ಟು ಮಕ್ಳಿಗೆ ಸರ್ವ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ನಾವೇ ಮನೆಯಲ್ಲಿ ರೆಡಿ ಮಾಡಿರೋದು. ಬಿಳಿ ಕೂದಲಿಗೆ ಸಾಮಾನ್ಯವಾಗಿ ಎಲ್ಲರೂ ಹೇರ್ ಡ್ರೈ, ಹೇರ್ ಕಲರ್ ಹಚ್ತಾ ಇರ್ತಾರಲ್ಲ. ಹೇರ್ ಕಲರ್ ಹಚ್ಚೋವಾಗ ನಾವು ಗ್ಲೌಸ್ ಹಾಕ್ಕೊತೀವಿ. ಗ್ಲೌಸ್ ಹಾಕ್ಕೊಂಡ್ರು ನಾವು ಹೇರ್ ವಾಶ್ ಮಾಡಿದ್ಮೇಲೆ ಕೈಗಳು ಒಂಥರ ಕಪ್ಪಗಿದ್ದಂಗೆ ಅನ್ನಿಸ್ತಾ ಇರುತ್ತೆ. ನಿಮ್ಮ ಕೈಗಳು ಕಪ್ಪಗೆ ಆಗಬಾರ್ದಂದ್ರೆ ನೀವು ಹೇರ್ ಕಲರ್ ಹಚ್ಕೊಳ್ಳೋ ಫಸ್ಟು ನಿಮ್ಮ ಎರಡೂ ಕೈಗಳಿಗೆ ಚೆನ್ನಾಗಿ ವ್ಯಾಸ್ಲೈನ್ ಅಪ್ಲೈ ಮಾಡಿಬಿಡಬೇಕು. ಅಪ್ಲೈ ಮಾಡಿದ್ಮೇಲೆ ನೀವು ಹೇರ್ ಕಲರ್ ಹಚ್ಕೊಳ್ಳೋದ್ರಿಂದ ನಿಮ್ಮ ಕೈಗಳು ಕಪ್ಪಗಾಗಲ್ಲ. ಬೇಕಾದರೆ ಟ್ರೈ ಮಾಡಿ ಈ ಟಿಪ್ಸ್ ಕೂಡ. ನಾವು ದಿನಾ ರೈಸ್ ಬಳಸ್ತಾ ಇರ್ತೀವಿ. ನಾವು ರೈಸು ರೆಗ್ಯುಲರಾಗಿ ತಂದಾಗ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀವಲ್ಲ, ನಾವು ಎಷ್ಟೇ ಚೆನ್ನಾಗಿ ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ರೂ ಹುಳು ಬಿದ್ದೋಗುತ್ತೆ. ಜಾಸ್ತಿ ದಿನ ಇರಲ್ಲ ಅನ್ನೋರು ನೀವು ಬಾಕ್ಸಿಗೆ ಸ್ಟೋರ್ ಮಾಡೋವಾಗೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೋರ್ ಮಾಡಿದ್ದೀರಂದರೆ ಜಾಸ್ತಿ ದಿನ ಹುಳು ಬೀಳಲ್ಲ. ಬೇಕಾದರೆ ಟ್ರೈ ಮಾಡಿ ಈ ಟಿಪ್ಸ್ ಕೂಡ. ಈರುಳ್ಳಿ ನಾವು ಸಿಪ್ಪೆ ತೆಗೆದ್ಬಿಡ್ತೀವಿ. ಎಲ್ಲ ರೆಸಿಪಿಗೂ ನಮಗೆ ಈರುಳ್ಳಿ ಬೇಕಾಗಿರುತ್ತಲ್ವ. ಸಿಪ್ಪೆ ತೆಗೆದ್ಬಿಟ್ಟ ಮೇಲೆ ಇದು ಕಟ್ ಮಾಡೋವಾಗ ತುಂಬ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಈ ಕೆಂಪಗಿರೋ ಈರುಳ್ಳಿ ಆದರೆ ನಾವು ಕಟ್ ಮಾಡಬೇಕಂದ್ರೆ ಕಣ್ಣಲ್ಲಿ ನೀರು ಸೋರ್ತಾ ಇರುತ್ತೆ. ಜಾಸ್ತಿ ಈರುಳ್ಳಿ ಕಟ್ ಮಾಡೋಕ್ಕೆ ಆಗಲ್ವಲ್ಲ. ನೀವೇನು ಮಾಡಬೇಕಂದ್ರೆ ಮೊದಲು ಸಿಪ್ಪೆ ಎಲ್ಲ ನಿಮಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಸಿಪ್ಪೆ ತೆಗೆದುಬಿಡಿ. ತೆಗೆದುಬಿಟ್ಟು ಕೆಳಗಡೆ ಭಾಗನೂ ಕಟ್ ಮಾಡಿಬಿಟ್ಟು ಮಧ್ಯಕ್ಕೆ ಒಂದು ಸತಿ ಕಟ್ ಮಾಡ್ಕೊಳ್ಳಿ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ಕಟ್ ಮಾಡಿಬಿಟ್ಟು ನೀರಲ್ಲಿ ನಿಮ್ಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಸಿಪ್ಪೆ ತೆಗೆದು ನೀರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಮತ್ತೆ ಎತ್ಕೊಂಡು ನೀವು ಈರುಳ್ಳಿ ಕಟ್ ಮಾಡಿದ್ದೀರಂದರೆ ಒಂದು ಸ್ವಲ್ಪ ಕೂಡ ಕಣ್ಣಲ್ಲಿ ನೀರು ಬರಲ್ಲ. ಎಷ್ಟೇ ಈರುಳ್ಳಿ ಆಗಲಿ ಬಿಡಿ, ನೀವು ಕಟ್ ಮಾಡಿಬಿಟ್ಟು ನೋಡಿ. ಬೇಕಂದರೆ ಈ ಟಿಪ್ಸು ನಾನು ರೆಗ್ಯುಲರಾಗಿ ಈರುಳ್ಳಿ ಕಟ್ ಮಾಡಬೇಕಂದ್ರೆ ಜಾಸ್ತಿ ಬೇಕಂದಾಗ ಈ ಟಿಪ್ಸೇ ನಾನು ಟ್ರೈ ಮಾಡೋದು. ಯಾಕಂದರೆ ಇದು ಕಣ್ಣಲ್ಲಿ ಒಂದು ಸ್ವಲ್ಪ ಕೂಡ ನೀರು ಬರಲ್ಲ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ನಾವು ಬಾಕ್ಸ್ಗಳು ಪ್ಲಾಸ್ಟಿಕ್ವೆಲ್ಲ ಬಾಕ್ಸ್ ತಂದಾಗ ಈ ಥರ ಬಾಕ್ಸಸ್ ಹೊರಟೋಗಿರುತ್ತೆ. ಆದರೆ ಈ ಮುಚ್ಚಳಗಳು ಹಿಂಗೆ ಇಟ್ಕೊಂಡಿರ್ತೀವಲ್ಲ, ಈ ಮುಚ್ಚಳನೂ ನೀವು ಬಿಸಾಕಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮುಚ್ಚಳುಗಳಿದಾವಂದರೆ. ನಾವು ಔಟ್ಡೋರ್ ಪ್ಲ್ಯಾಂಟ್ಸು, ಇಂಡೋರ್ ಪ್ಲ್ಯಾಂಟ್ಸ್, ಸ್ವಲ್ಪ ಮನೆ ಒಳಗಡೆ ಕೂಡ ಪ್ಲ್ಯಾಂಟ್ಸ್ ಇಟ್ಟಿರ್ತೀವಲ್ಲ, ಈ ಕಿಟಕಿ ಹತ್ರ ಮತ್ತು ಮನೆ ಒಳಗಡೆ ಕೂಡ ಒಬ್ಬೊಬ್ರು ಇಟ್ಟಿರ್ತಾರೆ. ಅವುಗಳ ಕೆಳಗಡೆ ನೀರೆಲ್ಲ ಹಾಕಿದಾಗ ಸೋರೋಗ್ತಾ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಈ ಮುಚ್ಚಳುಗಳು ಈ ಮನೆ ಒಳಗಡೆ ಇಟ್ಟಿರೋ ಗಿಡಗಳ ಕೆಳಗಡೆ ಈ ಮುಚ್ಚಳುಗಳು ಇಟ್ಬಿಟ್ರೆ ಅಂತೂ ನೀರು ಸೋರೋದೇ ಇಲ್ಲ. ತುಂಬ ಚೆನ್ನಾಗೂ ಕಾಣಿಸುತ್ತೆ. ನಿಮಗೆ ಒಂದು ಕಡೆ ಅಕಸ್ಮಾತ್ ಮನೆ ಒರೆಸ್ಬೇಕಂದ್ರೆ ಸೈಡ್ಗೆ ತೆಗೆದುಬಿಟ್ಟು ನೀಟಾಗಿ ಒರೆಸ್ಕೋಬೋದು. ಒಂದು ಬಟ್ಲಿಟ್ಕೊಂಡು 1 ಕಪ್ಪಷ್ಟು ಗೋಧಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅಂದರೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ನಿಮ್ಮ ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೀಟರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಗಂಟಿರಲ್ಲ. ಇದು ಮಾಡ್ಕೊಂಡಾಗ ಬೀಟರ್ ಇದ್ದರೆ ತುಂಬಾ ಒಳ್ಳೆಯದು. ನೀರು 1 ಕಪ್ಪಷ್ಟೇ ತಗೊಂಡಿದ್ದೀನಿ. ಅಂದರೆ ನನಗೆ ಮೆಜರ್ಮೆಂಟ್ ಗೊತ್ತು. ಅಕಸ್ಮಾತ್ ನಮಗೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ, ಮೆಜರ್ಮೆಂಟ್ ಗೊತ್ತಾಗಲ್ಲ ಅನ್ನೋರು ನೀವು 1 ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀರಲ್ಲ, ಸೇಮ್ ಈಕ್ವಲ್ 1 ಕಪ್ಪಷ್ಟೇ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟು ಇಲ್ದಿರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ. ಒಂದು ಸ್ವಲ್ಪ ಗಂಟು ಕೂಡ ಇಲ್ಲ, ಸೇಮ್ ಹಿಂಗಿರಬೇಕು. ಇವಾಗ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲು, ನಿಮ್ಮ ಮನೇಲಿ ನೀವು ಯಾವ ಆಯಿಲ್ ಬಳಸ್ತಾ ಇರ್ತೀರಲ್ಲ ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಹೆಂಚಿಕ್ಕೊಂಡು ಸೇಮ್ 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ದೋಸೆ ಹೆಂಗೆ ಮಾಡ್ಕೊತೀರಿ ಸೇಮ್ ಹಂಗೆ ಮಾಡ್ಕೋಬೇಕು. ಮತ್ತು ಎರಡೂ ಕಡೆ ತಿರುಗಿಸಿದ್ದೀರಂದರೆ ನೋಡಿ ಉಬ್ಬಿಕೊಂಡು ಚಪಾತಿ ರೆಡಿ ಆಗುತ್ತೆ. ನೀವು ಕೈಯಲ್ಲಿ ಮುಟ್ಟಿದಿರಾನೆ, ಹಿಟ್ಟು ಕಲಿಸ್ದಿರಾನೆ, ಲಟ್ಟಿಸ್ದಿರಾನೆ ಈ ಚಪಾತಿ ಯಾವಾಗಾದರೂ ನೀವು ಮಾಡ್ಕೋಬೋದು. ಬೆಳಿಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾಗಿರುತ್ತೆ. ಯಾವುದೋ ಒಂದು ಕುಕ್ಕರಲ್ಲಿ ತಿಂಡಿ ಏನೋ ಮಾಡಿರ್ತೀವಿ. ನಮಗೆ ಕುಕ್ಕರ್ ಮುಚ್ಚಳ ತೆಗಿಬೇಕು, ಮಕ್ಕಳು ಅರ್ಜೆಂಟಾಗಿ ಹೋಗ್ಬೇಕಾಗಿರುತ್ತೆ. ನಾವು ಕುಕ್ಕರ್ದು ಮುಚ್ಚಳ ತೆಗಿಬೇಕಂದ್ರೆ ಇಲ್ಲ ಪಕ್ಕದಲ್ಲಿ ಸಿಂಕ್ ಇದ್ದರೆ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಆ ಕುಕ್ಕರ್ನೆತ್ತಿ ಟ್ಯಾಪ್ ಕೆಳಗಡೆ ಇಡ್ತೀವಿ. ಎಲ್ಲರ ಮನೆಯಲ್ಲಿ ಸಿಂಕ್ ಇರಲ್ವಲ್ಲ. ಇವಾಗ ನಮ್ಮ ಮನೆಯಲ್ಲಿ ಸಿಂಕ್ ಇಲ್ಲ. ಇವಾಗ ಸಿಂಕ್ ಇಲ್ಲ ಅನ್ನೋರು ಏನು ಮಾಡಬೇಕಂದ್ರೆ ನೀವು ಗ್ಯಾಸ್ ಸ್ಟವ್ ಮೇಲೇ ಕುಕ್ಕರ್ ಇರುತ್ತಲ್ಲ, ನಿಮ್ಮ ಕಿಚನ್ ಟವಲ್ನು ತೇವ ಮಾಡಿ ಅದ್ರ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೀರಂದರೆ ನೋಡಿ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ಬೋದು. ಆ ಗಾಳಿ ಎಲ್ಲ ಒಟ್ಟೋಗ್ಬಿಟ್ಟಿರುತ್ತಲ್ಲ. ಹಿಂಗೆ ತುಂಬ ಸುಲಭವಾಗಿ ನೀವು ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡ್ಬೋದು. ಟ್ರೈ ಮಾಡಿ. ನಾನು ಹೇಳಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.